ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜ್ಜಮ್ಮ ಊರಿಗೆ ಹೊರಟಿದ ತಕ್ಷಣ ರಾತ್ರಿ ಕೂಡ ಆಗುತ್ತೆ. ಇನ್ನು ರಾತ್ರಿ ಕೂಡ ವಿದ್ಯೆ ಊರಲ್ಲಿ ಕರೆಂಟ್ ಹೋದಾಗ ಶಿವರಾಮೇಗೌಡ ಕೂಡ ಇಲ್ಲಿ ಭದ್ರಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಏನು ಮಾಡ್ತಾ ಇದೆಯಾ, ಊಟ ಆಯ್ತಂತ ಎಲ್ಲ ವಿಚಾರಿಸಿದಾಗ ಇಲ್ಲ ಅಪ್ಪಯ್ಯ ಇಲ್ಲಿ ಕರೆಂಟ್ ಹೋಗಿದೆ ಅಂತ ಭದ್ರೆ ಹೇಳ್ತಾನೆ. ಏನೆಲ್ಲ ಹೇಳ್ತಾ ಇದೆಯಾ, ಕರೆಂಟ್ ಬೇರೆ ಹೋಗಿದೆ, ತುಂಬ ಸೆಕೆ ಇದೆ, ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ ಕಣ್ಲ, ಹೆಂಗ್ಲ ಮಲಗ್ತೀಯ ಅಂತ ಹೇಳಿದಾಗ ಅಯ್ಯೋ ಹೋಗ್ಲಿ ಬಿಡಪ್ಪಯ್ಯ, ಒಂದು ದಿನ ತಾನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಭದ್ರ ಹೇಳ್ತಾನೆ. ನೋಡು ಭದ್ರ, ಕತ್ಲು ಬೇರೆ ಇರುತ್ತೆ, ನೀನು ಹೊರಗಡೆ ಎಲ್ಲೂ ಕೂಡ ಓಡಾಡಬೇಡ, ಇಷ್ಟೊತ್ತಲ್ಲಿ ಹಾವು ಗೀವು ಓಡಾಡ್ತಾ ಇರ್ತವೆ, ನೀನು ಮಾತ್ರ ಹೊರಗೆ ಬರೋಕ್ಕೆ ಹೋಗ್ಬೇಡ, ಹುಷಾರಾಗಿ ಮನೆ ಒಳಗೆ ಇರು ಅಂತ ಹೇಳಿದಾಗ ಅಯ್ಯೋ ಅಪ್ಪಯ್ಯ ನಾನು ಹುಷಾರಾಗಿರ್ತೀನಿ, ನೀವು ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಭದ್ರ ಹೇಳ್ತಾನೆ. ಸರಿ ಆಯಿತು ಕಣ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿದ ತಕ್ಷಣ ಈ ಕಡೆ ಅವ್ರ ಅಪ್ಪಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಇನ್ನು ಚಂಪಾ ಕೂಡ ಇಲ್ಲಿ ಈಶ್ವರಿ ಮಗ ಔಷಧಿನ ತಗೊಂಡು ಬರ್ತೀನಿ ಅಂತ ಹೇಳಿದ್ದ ಅಲ್ವಾ, ಅದನ್ನ ಕಾಯ್ತಾ ಕೂತಿರ್ತಾಳೆ. ಅಲ್ಲಿಗೆ ಅವನು ಕೂಡ ಬರ್ತಾನೆ. ಬಂದಿದ ತಕ್ಷಣ ಆ ನೀರಿಗೆ ಕಷಾಯನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕುಡಿಯಮ್ಮಿ, ನಿನ್ನ ಕೆಮ್ಮು ಆದಷ್ಟು ಬೇಗ ಹುಷಾರಾಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಚಂಪಾ ಕೂಡ ಕುಡಿಯೋಕೆ ಹೋಗಬೇಕು. ಅಲ್ಲ ಈ ಔಷಧಿನ ನಿನಗೆ ಅಂತ ತಾನೇ ತಂದಿರೋದು, ನೀನು ಸ್ವಲ್ಪ ಕುಡಿ ಅಂತ ಹೇಳ್ತಾಳೆ. ಅವಾಗಂತೂ ಅವನಿಗೆ ತುಂಬಾ ಗಾಬರಿ ಆಗಿಬಿಡುತ್ತೆ. ಅಯ್ಯೋ ಬೇಡ ಕಣಮ್ಮಿ, ನಿನಗೆ ತುಂಬಾ ಕೆಮ್ಮಿದೆ, ಮೊದಲು ನೀನು ಈ ಔಷಧಿನ ಕುಡಿದು ಸರಿ ಹೋಗು, ನಿನ್ನ ಕೆಮ್ಮನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ನಾನು ಮತ್ತೆ ಆಮೇಲೆ ಹೋಗಿ ಕುಡಿತೀನಿ ಅಂತ ಹೇಳಿದಾಗ ಸರಿ ಆಯಿತು ನಾನೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಚಂಪಾ ಕೂಡ ಅವ್ನು ಕೊಟ್ಟಿರೋ ನೀರನ್ನ ಕುಡ್ದೇ ಬಿಡ್ತಾಳೆ. ಅಲ್ಲಮ್ಮಿ ನೀನು ಆರಾಮಾಗಿ ಮಲ್ಕೋಬೇಕು, ನನ್ನ ಕೆಲಸನ ನಾನು ಮುಗಿಸ್ಕೋಬೇಕು ಅಂತ ಇದ್ದೀನಿ, ನೋಡಿದರೆ ನೀನು ನಿನ್ನ ಜೊತೆ ನನ್ನನ್ನು ಕೂಡ ಮಲಗಿಸೋಕೆ ನೋಡ್ತಾ ಇದೆಯಾ, ಇವತ್ತೆಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಬಿಡ್ತೀನಿ ಅಂತ ಅವನು ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ಚಂಪಾ ಈ ಕಡೆ ಹಾಲನ್ನ ಕುಡ್ದೇ ಬಿಡ್ತಾಳೆ. ಸರಿ ಕಣಮ್ಮಿ ಆಯಿತು ಹೋಗಿ ಮಲ್ಕೋ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ ತಕ್ಷಣ ಏನು ಹೇಳಿದ್ರಿ ಅಂತ ಚಂಪಾ ಕೇಳ್ತಾಳೆ. ಏನಿಲ್ಲ ಕಣಮ್ಮಿ ಬೆಳಗ್ಗೆ ಮತ್ತೆ ಸಿಗೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಒಳಗೆ ನಗ್ತಾ ಇರ್ತಾನೆ. ಈ ಕಡೆ ಚಂಪಾ ಕೂಡ ಮಲ್ಗಕ್ಕೆ ಹೋಗ್ತಾಳೆ. ಅದೇ ಟೈಮಿಗೆ ಭದ್ರ ಕೂಡ ಇಲ್ಲಿ ಹೊರಗಡೆ ಮಲಗಿರ್ಬೇಕಾದ್ರೆ ಅಲ್ಲಿಗೆ ಚೆಲುವ ಕೂಡ ಬರ್ತಾರೆ. ಬಂದಿದ ತಕ್ಷಣ ವಿದ್ಯಾ ಗೌಡ್ರು ಹೊರಗೆ ಮಲಗಿದರೆ ಕಣವ, ತುಂಬ ಸೆಕೆ ಇದೆ, ಸೊಳ್ಳೆ ಬೇರೆ ಇದೆ, ಹೋಗಿ ಬೀಸಣಿಕೆನ ತಗೊಂಡು ಬಂದು ಸ್ವಲ್ಪ ಗಾಳಿ ಆದರೂ ಬೀಸಬಾರ್ದು ಅಂತ ಹೇಳಿದಾಗ ಅಯ್ಯೋ ಅಪ್ಪಯ್ಯ ಮನೇಲಿ ಇರಬೇಕು ಅಲ್ವಾ ಬೀಸಣಿಕೆ ಅಂತ ಕೇಳ್ತಾಳೆ. ಅಯ್ಯೋ ನೀವಿಬ್ಬರು ಬರ್ತೀರಾ ಅಂತ ಸರು ಬೀಸಣಿಕೆನ ರೆಡಿ ಮಾಡಿದ್ದಾಳೆ, ಅದನ್ನೇ ತಗೊಂಡು ಬಂದು ಬೀಸವ್ವ ಅಂತ ಹೇಳಿದ ತಕ್ಷಣ ಅಯ್ಯೋ ನಮ್ಮ ಸರು ಅಷ್ಟೊಂದು ಬುದ್ಧಿವಂತಲಾಗಿದ್ದಾಳ ಅಂತ ಹೇಳ್ಬಿಟ್ಟು ವಿದ್ಯಾ ಕೂಡ ಇಲ್ಲಿ ಬೀಸಣಿಕೆನ ತಗೊಂಡು ಬಂದು ಭದ್ರಗೆ ಗಾಳಿನ ಬೀಸ್ತಾ ಇರ್ತಾಳೆ. ಅದನ್ನು ರತ್ನ ಮತ್ತು ಚೆಲುವ ಇಬ್ಬರು ಕೂಡ ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ನನ್ನ ಮಗಳು ಅಳಿಯ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂತ ಹೇಳಿದಾಗ ರತ್ನನೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಭದ್ರಗೂ ಕೂಡ ಎಚ್ಚರಾಗುತ್ತೆ. ಯಾಕಮ್ಮಿ ನೀನಿನ್ನೂ ಮಲಗಿಲ್ವಾ ಅಂತ ಕೇಳಿದಾಗ ಅಯ್ಯೋ ಹೊರಗಡೆ ತುಂಬ ಸೆಕೆ ಇತ್ತು ಅಲ್ವಾ, ಅದಕ್ಕೆ ನಿಮಗೆ ಫ್ಯಾನ್ ಬೇರೆ ಇಲ್ಲ, ಬೀಸಣಿಕೆ ಆದರೂ ಬೀಸಬೇಕು ಅಂತ ಅಂದ್ಕೊಂಡು ಬೀಸ್ತಾ ಇದ್ದೀನಿ ಅಂತ ಹೇಳಿದಾಗ ಭದ್ರಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ಕೂಡ ಭದ್ರ ಇಲ್ಲಿ ರೂಮಲ್ಲಿ ಇರಬೇಕಾದ್ರೆ ವಿದ್ಯೆ ಕೂಡ ಕುಡಿಯೋಕ್ಕೆ ನೀರನ್ನ ತೊಗೊಂಡು ಬಂದು ಕೊಡ್ತಾಳೆ. ನಮ್ಮ ಅಟ್ಟಿಯಲ್ಲಿ ನೀವಂದರೆ ಎಲ್ಲರಿಗೂ ತುಂಬಾ ಇಷ್ಟ ಗೊತ್ತಾ ಅಂತ ಹೇಳಿದಾಗ ಅಮ್ಮಿ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಗೊತ್ತು, ಆದರೆ ನೀನು ಇಷ್ಟಪಡ್ತೀಯೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಕೇಳ್ತಾನೆ. ನನಗೂ ಕೂಡ ನೀವಂದರೆ ಇಷ್ಟ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಿ ಆಗಿದ್ರೆ ನಾನಂದರೆ ನಿಮಗೆ ಎಷ್ಟು ಇಷ್ಟ ಅಂತ ಕೇಳಿದಾಗ ವಿದ್ಯೆ ಕೂಡ ಇಲ್ಲಿ ನಾಚ್ಕೊಂಡು ಹೇಳ್ತಾ ಇರಬೇಕಾದ್ರೆ ಭದ್ರಾಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.